ಬೆಂಗಳೂರು. ರಾಜ್ಯದಲ್ಲಿ ಸಿಲಿಂಡರ್ ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಮಾಲೀಕರು ಈಗ ಇಂಡಕ್ಷನ್ ಸ್ಟವ್ ಮೊರೆ ಹೋಗಿದ್ದಾರೆ. ಕೆಲವು ಹೋಟೆಲ್ಗಳು ಬಂದಾಗಿದ್ದಾವೆ, ಇನ್ನು ಕೆಲವು ಹೋಟೆಲ್ಗಳಲ್ಲಿ ಇಲ್ಲಿವರೆಗೂ ಕೂಡ ಏನೋ ಅಡ್ಜಸ್ಟ್ ಆಯಿತು, ಇನ್ನು ಮುಂದೆ ಏನು ಕೂಡ ಪಾಸಿಬಲ್ ಇಲ್ಲ. ಹೀಗಿರುವಾಗ ಇಂಡಕ್ಷನ್ ಸ್ಟವ್ ಮೊರೆ ಹೋಗಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ನಲ್ಲಿ ಕಾಫಿ ಟೀ ಮಾಡ್ತಿದ್ದಾರೆ ಸಿಬ್ಬಂದಿ. ಬೆಳಗಿನಿಂದ ಸಂಜೆವರೆಗೂ ಕೂಡ ಟೀ ಕಾಫಿಗೆ ಒಂದು ಸಿಲಿಂಡರ್ ಬೇಕಾಗುತ್ತೆ ಅವರಿಗೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾಲೀಕ ಕೃಷ್ಣರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಡಕ್ಷನ್ ಸ್ಟವ್ ಮೂಲಕ ಟೀ ಕಾಫಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಗ್ಯಾಸ್ ಅಂತೂ ಈಗ ಎಲ್ಲೂ ಕೂಡ ಪೂರೈಕೆ ಇಲ್ಲ. ಹೀಗಾಗಿ ಇಂಡಕ್ಷನ್ ಸ್ಟವ್ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕಮರ್ಷಿಯಲ್ ಗ್ಯಾಸ್ ತುಂಬಾ ತೊಂದರೆ ಆಗಿದೆ, ಇನ್ನೂ ಹೋಟೆಲ್ಗಳಿಗೆ ಸಿಕ್ಕಿಲ್ಲ. ಹೀಗಾಗಿ ಕರೆಂಟ್ ಮೇಲೆ ಇಂಡಕ್ಷನ್ ಸ್ಟವ್ಗೆ ಮೊರೆ ಹೋಗಿದ್ದಾರೆ. ನೋಡ್ತಾ ಇರಬಹುದು, 3-4 ಇಂಡಕ್ಷನ್ ಸ್ಟವ್ ತಂದಿದ್ದಾರೆ. ಇಲ್ಲೇ ಟೀ ಕಾಫಿ ಎಲ್ಲ ಮಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು ಹೋಟೆಲ್ಗಳು ಬಂದ್ ಆಗ್ತಿದ್ದಾವೆ, ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಇದೀಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದ್ದಾರೆ. ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹೋಟೆಲ್ ಉದ್ಯಮದವರು. ಇವತ್ತು 20ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದಾಗಿದ್ದೇವೆ, ನಾಳೆ ಮತ್ತಷ್ಟು ಬಂದಾಗಬಹುದು. ಹೀಗಾಗಿ ಆ ಒಂದು ಸಮಸ್ಯೆಯಿಂದ ಮುಕ್ತಿ ನೀಡಲು ಈಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ನಿಸರ್ಗ ಓನರ್ ಮಾಲೀಕರವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಸುಮಾರು 20ಕ್ಕೂ ಹೆಚ್ಚು ಹೋಟೆಲ್ ಬಂದಾಗಿದ್ದೇವೆ. ಈಗ ನೀವು ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ಗೆ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದೀರಿ, ಏನ್ ಹೇಳ್ತೀರಿ ಅಂತ? ಅದೇ ಸರ್ಕಾರ ಒಂದು ಕೈ ಚೆಲ್ಲಿದಾಗ ನಮಗೆ ಯಾವುದೇ ಒಂದು ಸಪ್ಲೈ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಿಂದ ಒಂದು ಆಪ್ಷನ್, ಬೇರೆ ಆಪ್ಷನ್ ಅಲ್ಲಿ ಹುಡುಕ್ತಾ ಇದೀವಿ. ಆ ರೀತಿ ಚಿಂತನೆ ಮಾಡಿದಾಗ ಈಗ ಹಳೆ ಒಂದು ಇಂಡಕ್ಷನ್ ಸ್ಟವ್ ಅಲ್ಲಿ ಒಂದು ಈ ಕಾಫಿ ಟೀ ಕೊಡಬಹುದು ಅಂತ ಒಂದು ಯೋಚನೆ ಮಾಡಿ, ಯಾಕಂತೇಳಿ ಕಾಫಿ ಟೀಗೆ ನಮಗೆ ಅರ್ಧ ಸಿಲಿಂಡರ್ ಬೇಕಾಗ್ತಿತ್ತು, ಅಂದ್ರೆ ಸುಮಾರು ಒಂದು 10 kg ಬೇಕಾಗ್ತಿತ್ತು. ಅದನ್ನೊಂದು ಈಗ ಸೇವ್ ಮಾಡ್ದಂಗೆ ಆಗುತ್ತೆ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ 2 ಹಾಕೊಂಡಿದೀವಿ. ಜೊತೆಗೆ ಈ ಬಾಯ್ಲರ್ಗೂ ಒಂದು ಹೊಸ ಬಾಯ್ಲರ್ಗಳು ಮಧ್ಯಾಹ್ನ ಮೇಲೆ ಬರ್ತಾ ಇದೆ. ಅದು ಒಂದು ಸಿಲಿಂಡರ್ ಪರ್ ಡೇ ಒಂದು ಬಾಯ್ಲರ್ ಬೇಕಾಗ್ತಿತ್ತು, ಅದನ್ನು ಸ್ವಲ್ಪ ಸೇವ್ ಮಾಡಬಹುದು. ಆ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಬಾಯ್ಲರ್ ಹಾಕ್ತಾ ಇದ್ವಿ. ಜೊತೆಗೆ ದೋಸೆ ಟೈಮಿಂಗ್ಸ್ ಕಡಿಮೆ ಮಾಡಿದೀವಿ. ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಇರೋ ದೋಸೆನ ಇವತ್ತು 8:30 ಮಾಡಿದೀವಿ. ಮಧ್ಯಾಹ್ನ 1 to 4 ದೋಸೆ ಕ್ಲೋಸ್ ಮಾಡಿದೀವಿ. ಅದೇ ರೀತಿಯಾಗಿ ಸಂಜೆ 1 ಗಂಟೆ ವ್ಯವಹಾರದ ಸಮಯನೂ ಕಡಿಮೆ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಹೊಸ ಯೋಚನೆ ಮಾಡಿ ಕೊನೆವರೆಗೂ ಗ್ರಾಹಕರಿಗೆ ತೊಂದರೆ ಆಗಬಾರದು, ಆಮೇಲೆ ಎಲ್ಲರಿಗೂ ಒಂದು ಫುಡ್ಡಿನ ಅವ್ಯವಸ್ಥೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು. ತುಂಬಾ ಸಮಸ್ಯೆ ಆಗಿದೆ. ಇವತ್ತು ಎಷ್ಟು ಸಮಸ್ಯೆ ಆಗಿದೆ? ಈಗ ಹಲವಾರು ಹೋಟೆಲ್ಗಳು, ಕೆಲವರಿಗೆ ನಿಮಗೆ ವ್ಯವಸ್ಥೆಗಳು ಇರಲ್ಲ. ತುಂಬಾ ಚಿಕ್ಕ ಪುಟ್ಟ ಹೋಟೆಲ್ಗಳು ಈಗಾಗಲೇ ಬಂದ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಕ್ಯಾಟರಿಂಗ್ ಯೂನಿಟ್ಗಳೆಲ್ಲ ಬಂದಾಗಿದೆ. ಜೊತೆಗೆ ಈ ಐಟಿ ಕಂಪನಿಗಳಿಗೆ ಹೋಟೆಲ್ಗಳಿಂದ ಪಾರ್ಸಲ್ ಇದು ಹೋಗ್ತಾ ಇತ್ತು, ಔಟ್ಡೋರ್ ಕ್ಯಾಟರಿಂಗ್, ಅದೆಲ್ಲದೂ ಈಗ ಸ್ಟಾಪ್ ಮಾಡಿ, ಇವತ್ತಿಂದ ಸ್ಟಾಪ್ ಮಾಡಿದೀವಿ. ತುಂಬಾ ಹೋಗ್ತಿತ್ತಲ್ಲ ಸರ್ ಕ್ಯಾಟರಿಂಗ್? ಹೌದು, ಹೋಟೆಲ್ಗಳಿಂದ ಐಟಿ ತುಂಬಾ ಕ್ಯಾಟರಿಂಗ್ ಹೋಗ್ತಾ ಇತ್ತು, ಅದನ್ನು ಈಗ ಇವತ್ತಿಂದ ಸ್ಟಾಪ್ ಮಾಡಿದೀವಿ. ಐಟಿ ಅವರು ಈಗಾಗಲೇ ಕೆಲವೊಂದು 2-3 ಕಂಪನಿಯವರು ನಿನ್ನೆ ಮೊನ್ನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಸರ್ಕಾರನು ಮುಂದೆ ಬಂದು ನಮ್ಮ ಹೋಟೆಲ್ ಸಂಘದವರನ್ನ ಕರೆದುಬಿಟ್ಟು ಕೆಲವೊಂದು ಹೊಸ ಯೋಜನೆಗಳನ್ನ ಯೋಚನೆ ಮಾಡಿದಾಗ ಬೇರೆ ಆಲ್ಟರ್ನೇಟ್ ಮಾಡಬಹುದು. ಯಾವುದೂ ಬಗ್ಗೆ ಚಿಂತನೆ ಅವರು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ತಿರ್ಬೋದು, 2 ಇಂಡಕ್ಷನ್ ಸ್ಟವ್ ಇದೆ. ಹೀಗಾಗಿ ಇಲ್ಲಿ ಟೀ ಕಾಫಿ ಮಾಡ್ತಿದ್ರೆ, ಯಾಕಂದ್ರೆ ಒಂದು ಸಿಲಿಂಡರ್ ಬೇಕಾಗ್ತಿತ್ತು. ಹೀಗಾಗಿ ಇದೀಗ ಕರೆಂಟ್ ಒಲೆ, ಮತ್ತೊಂದ್ ಕಡೆ ಇಂಡಕ್ಷನ್ ಸ್ಟವ್, ಮತ್ತೊಂದ್ ಕಡೆ ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ, ನಮ್ಮ ಜೊತೆ ಸಭೆ ಮಾಡಬೇಕಾಗತ್ತೆ, ಸಮಸ್ಯೆಗಳನ್ನ ಬೇಗ ಕೇಳಬೇಕಾಗತ್ತೆ. ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಬೇಗ ಮುಕ್ತಿ ನೀಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಸಿಲಿಂಡರ್ ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಮಾಲೀಕರು ಈಗ ಇಂಡಕ್ಷನ್ ಸ್ಟವ್ ಮೊರೆ ಹೋಗಿದ್ದಾರೆ. ಕೆಲವು ಹೋಟೆಲ್ಗಳು ಬಂದಾಗಿದ್ದಾವೆ, ಇನ್ನು ಕೆಲವು ಹೋಟೆಲ್ಗಳಲ್ಲಿ ಇಲ್ಲಿವರೆಗೂ ಕೂಡ ಏನೋ ಅಡ್ಜಸ್ಟ್ ಆಯಿತು, ಇನ್ನು ಮುಂದೆ ಏನು ಕೂಡ ಪಾಸಿಬಲ್ ಇಲ್ಲ. ಹೀಗಿರುವಾಗ ಇಂಡಕ್ಷನ್ ಸ್ಟವ್ ಮೊರೆ ಹೋಗಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ನಲ್ಲಿ ಕಾಫಿ ಟೀ ಮಾಡ್ತಿದ್ದಾರೆ ಸಿಬ್ಬಂದಿ. ಬೆಳಗಿನಿಂದ ಸಂಜೆವರೆಗೂ ಕೂಡ ಟೀ ಕಾಫಿಗೆ ಒಂದು ಸಿಲಿಂಡರ್ ಬೇಕಾಗುತ್ತೆ ಅವರಿಗೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾಲೀಕ ಕೃಷ್ಣರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಡಕ್ಷನ್ ಸ್ಟವ್ ಮೂಲಕ ಟೀ ಕಾಫಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಗ್ಯಾಸ್ ಅಂತೂ ಈಗ ಎಲ್ಲೂ ಕೂಡ ಪೂರೈಕೆ ಇಲ್ಲ. ಹೀಗಾಗಿ ಇಂಡಕ್ಷನ್ ಸ್ಟವ್ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ.
ಕಮರ್ಷಿಯಲ್ ಗ್ಯಾಸ್ ತುಂಬಾ ತೊಂದರೆ ಆಗಿದೆ, ಇನ್ನೂ ಹೋಟೆಲ್ಗಳಿಗೆ ಸಿಕ್ಕಿಲ್ಲ. ಹೀಗಾಗಿ ಕರೆಂಟ್ ಒಲೆ ಇಂಡಕ್ಷನ್ ಸ್ಟವ್ಗೆ ಮೊರೆ ಹೋಗಿದ್ದಾರೆ. ನೋಡ್ತಾ ಇರಬಹುದು 3-4 ಇಂಡಕ್ಷನ್ ಸ್ಟವ್ ತಂದಿದ್ದಾರೆ. ಇಲ್ಲೇ ಟೀ ಕಾಫಿ ಎಲ್ಲ ಮಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು ಹೋಟೆಲ್ಗಳು ಬಂದ್ ಆಗ್ತಿದ್ದಾವೆ, ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಇದೀಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದ್ದಾರೆ. ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹೋಟೆಲ್ ಉದ್ಯಮದವರು. ಇವತ್ತು 20ಕ್ಕೂ ಹೆಚ್ಚು ಏನು ಹೋಟೆಲ್ಗಳು ಬಂದಾಗಿದ್ದೇವೆ, ನಾಳೆ ಮತ್ತಷ್ಟು ಬಂದಾಗಬಹುದು. ಹೀಗಾಗಿ ಆ ಒಂದು ಸಮಸ್ಯೆಯಿಂದ ಮುಕ್ತಿ ನೀಡಲು ಈಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ನಿಸರ್ಗ ಓನರ್ ಮಾಲೀಕರವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಸುಮಾರು 20ಕ್ಕೂ ಹೆಚ್ಚು ಹೋಟೆಲ್ ಬಂದಾಗಿದ್ದೇವೆ, ಈಗ ನೀವು ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ಗೆ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದೀರಿ, ಏನ್ ಹೇಳ್ತೀರಿ ಅಂತ? ಅದೇ ಸರ್ಕಾರ ಒಂದು ಕೈ ಚೆಲ್ಲಿದಾಗ ನಮಗೆ ಯಾವುದೇ ಒಂದು ಸಪ್ಲೈ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಿಂದ ಒಂದು ಬೇರೆ ಆಪ್ಷನ್ ಅಲ್ಲಿ ಹುಡುಕ್ತಾ ಇದೀವಿ. ಆ ರೀತಿ ಚಿಂತನೆ ಮಾಡಿದಾಗ ಈಗ ಹಳೆಯ ಒಂದು ಇಂಡಕ್ಷನ್ ಸ್ಟವ್ ಅಲ್ಲಿ ಒಂದು ಈ ಕಾಫಿ ಟೀ ಕೊಡಬಹುದು ಅಂತ ಒಂದು ಯೋಚನೆ ಮಾಡಿ, ಯಾಕಂತೇಳಿ ಕಾಫಿ ಟೀಗೆ ನಮಗೆ ಅರ್ಧ ಸಿಲಿಂಡರ್ ಬೇಕಾಗ್ತಿತ್ತು, ಅಂದ್ರೆ ಸುಮಾರು ಒಂದು 10 kg ಬೇಕಾಗ್ತಿತ್ತು. ಅದನ್ನೊಂದು ಈಗ ಸೇವ್ ಮಾಡ್ದಂಗೆ ಆಗುತ್ತೆ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ 2 ಹಾಕೊಂಡಿದೀವಿ. ಜೊತೆಗೆ ಈ ಬಾಯ್ಲರ್ಗೂ ಒಂದು ಹೊಸ ಬಾಯ್ಲರ್ಗಳು ಮಧ್ಯಾಹ್ನ ಮೇಲೆ ಬರ್ತಾ ಇದೆ. ಅದು ಒಂದು ಸಿಲಿಂಡರ್ ಪರ್ ಡೇ ಒಂದು ಬಾಯ್ಲರ್ ಬೇಕಾಗ್ತಿತ್ತು, ಅದನ್ನು ಸ್ವಲ್ಪ ಸೇವ್ ಮಾಡಬಹುದು. ಆ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಬಾಯ್ಲರ್ ಹಾಕ್ತಾ ಇದ್ವಿ. ಜೊತೆಗೆ ದೋಸೆ ಟೈಮಿಂಗ್ಸ್ ಕಡಿಮೆ ಮಾಡಿದೀವಿ. ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಇರೋ ದೋಸೆನ ಇವತ್ತು 8:30 ಮಾಡಿದೀವಿ. ಮಧ್ಯಾಹ್ನ 1 to 4 ದೋಸೆ ಕ್ಲೋಸ್ ಮಾಡಿದೀವಿ. ಅದೇ ರೀತಿಯಾಗಿ ಸಂಜೆ 1 ಗಂಟೆ ವ್ಯವಹಾರದ ಸಮಯನೂ ಕಡಿಮೆ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಹೊಸ ಯೋಚನೆ ಮಾಡಿ ಕೊನೆವರೆಗೂ ಗ್ರಾಹಕರಿಗೆ ತೊಂದರೆ ಆಗಬಾರದು, ಆಮೇಲೆ ಎಲ್ಲರಿಗೂ ಒಂದು ಫುಡ್ಡಿನ ಅವ್ಯವಸ್ಥೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು. ತುಂಬಾ ಸಮಸ್ಯೆ ಆಗಿದೆ. ಇವತ್ತು ಎಷ್ಟು ಸಮಸ್ಯೆ ಆಗಿದೆ? ಈಗ ಹಲವಾರು ಹೋಟೆಲ್ಗಳು, ಕೆಲವೊಬ್ಬರಿಗೆ ನಿಮಗೆ ವ್ಯವಸ್ಥೆಗಳು ಇರಲ್ಲ. ತುಂಬಾ ಚಿಕ್ಕ ಪುಟ್ಟ ಹೋಟೆಲ್ಗಳು ಈಗಾಗಲೇ ಬಂದ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಕ್ಯಾಟರಿಂಗ್ ಯೂನಿಟ್ಗಳೆಲ್ಲ ಬಂದಾಗಿದೆ. ಜೊತೆಗೆ ಈ ITBT ಕಂಪನಿಗಳಿಗೆ ಹೋಟೆಲ್ಗಳಿಂದ ಪಾರ್ಸಲ್ ಇದು ಹೋಗ್ತಾ ಇತ್ತು, ಔಟ್ಡೋರ್ ಕ್ಯಾಟರಿಂಗ್, ಅದೆಲ್ಲದೂ ಈಗ ಇವತ್ತಿಂದ ಸ್ಟಾಪ್ ಮಾಡಿದೀವಿ. ತುಂಬಾ ಹೋಗ್ತಿತ್ತಲ್ಲ ಸರ್ ಕ್ಯಾಟರಿಂಗ್? ಹೌದು, ಹೋಟೆಲ್ಗಳಿಂದ ITBTಗಳು ತುಂಬಾ ಕ್ಯಾಟರಿಂಗ್ ಹೋಗ್ತಾ ಇತ್ತು, ಅದನ್ನು ಈಗ ಇವತ್ತಿಂದ ಸ್ಟಾಪ್ ಮಾಡಿದೀವಿ. ITBT ಅವರು ಈಗಾಗಲೇ ಕೆಲವೊಂದು 2-3 ಕಂಪನಿಯವರು ನಿನ್ನೆ ಮೊನ್ನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಸರ್ಕಾರನು ಮುಂದೆ ಬಂದು ನಮ್ಮ ಹೋಟೆಲ್ ಸಂಘದವರನ್ನ ಕರೆದುಬಿಟ್ಟು ಕೆಲವೊಂದು ಹೊಸ ಯೋಜನೆಗಳನ್ನ ಯೋಚನೆ ಮಾಡಿದಾಗ ಬೇರೆ ಆಲ್ಟರ್ನೇಟ್ ಮಾಡಬಹುದು. ಯಾವುದೂ ಬಗ್ಗೆ ಚಿಂತನೆ ಅವರು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಇಂಡಕ್ಷನ್ ಸ್ಟವ್ ಇದೆ, ಹೀಗಾಗಿ ಇಲ್ಲಿ ಟೀ ಕಾಫಿ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ಸಿಲಿಂಡರ್ ಬೇಕಾಗ್ತಿತ್ತು. ಹೀಗಾಗಿ ಇದೀಗ ಕರೆಂಟ್ ಒಲೆ, ಮತ್ತೊಂದ್ ಕಡೆ ಇಂಡಕ್ಷನ್ ಸ್ಟವ್, ಮತ್ತೊಂದ್ ಕಡೆ ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ, ನಮ್ಮ ಜೊತೆ ಸಭೆ ಮಾಡಬೇಕಾಗತ್ತೆ, ಸಮಸ್ಯೆಗಳನ್ನ ಬೇಗ ಕೇಳಬೇಕಾಗತ್ತೆ. ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಬೇಗ ಮುಕ್ತಿ ನೀಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್.